This is a space mission from ISRO we are conducting today. This is his. So we have done a rocket that is going to launch today. That is Chandrayaan 4. We are going to do success. This is the rocket. This is the model, and this is the boosters, and this is the rover. This rover is called as Nischay rover, and it is going to land today on moon. So there is a guy who is going to launch today. We are going to speak with him. Okay. So we are speaking with Kannada. Little bit of language problem to him. So we are speaking with Kannada. This is the man today we are talking with. Sir, namaste sir. Sir, namaste sir. ಸರ್ ಇದು ನೀವು ರಾಕೆಟ್ನ ಯಾವಾಗ ಮಾಡಿದ್ರಿ? ಎಷ್ಟು ದಿನ ಆಯಿತು? ಎಷ್ಟು ದಿವಸ ಆಯ್ತಲ್ಲ ಸರ್? ತುಂಬ ದಿವಸ ಇಂದ ಮಾಡ್ತಾ ಇದ್ದೀರಾ? ತುಂಬ ದಿವಸ ಮಾಡ್ತಾ ಇದ್ದೀನಿ. ಏನೇನು ಮಾಡಿದ್ರೆ ಒಂದು ಸ್ವಲ್ಪ ಹೇಳ್ತೀರಾ ಸರ್? ಒಂದು ಇದು ಕಾರು, ಇದು ಬೂಸ್ಟರು, ಇದು ಸ್ಟಿಕ್ಕರು. ಅದೆಲ್ಲ ಹೇಳಂಗಿಲ್ಲ ಸರ್, ನೀವು ಸುಮ್ಮನೆ ಇದು ಮಾಡಿ. ಇಲ್ಲಿ ನೋಡಿ ಸರ್ ನೀವು ಮೇಲ್ಗಡೆ. ಸರ್ ಇದು ಈ ಮಿಷಿನ್ನ ಚಂದ್ರಯಾನ 4 ನೀವು ಈ ಸತಿ ಲಾಂಚ್ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಗೊತ್ತಾಯಿತು. ಇದನ್ನು ಮಾಡಿದವ್ರು ಯಾರು ಸರ್? ಟೆಕ್ನಿಷಿಯನ್ ಉದಯ್ ಅವರಾ? ಹೇಳಿ ಸರ್, ನಿಮ್ಮ ಬಾಯಿಂದನೇ ಹೇಳಿ ಅವ್ರ ಹೆಸರು. ಟೆಕ್ನಿಷಿಯನ್ ಉದಯ್. ಏನು ಸರ್? ಟೆಕ್ನಿಷಿಯನ್ ಉದಯ್. ಓಕೆ ಸರ್. ಓಕೆ ಸರ್, ಇವತ್ತು ಲಾಂಚ್ ಮಾಡೇ ಮಾಡ್ತೀರಾ ಸರ್? ಹಂಗಾದ್ರೆ ಏನೇ ಕಾರಣಕ್ಕೂ ಮಾಡೇ ಮಾಡ್ತೀವಿ ಸರ್. ವೆದರು ಅವೆಲ್ಲ ನೀವೇನು ನೋಡೋದಿಲ್ವಾ? ವೆದರ್ ನೋಡ್ತೀವಿ ಯಾವಾಗಿದೆ ಅಂತ. ಟೈಮು 6 ಗಂಟೆಗೆ ಡೈರೆಕ್ಟಿಗೆ ಬಿಡ್ತೀವಿ. ಇವಾಗ ರಾಕೆಟ್ ಮೇಲೆಗಡೆ ಹೋದ್ರೆ ನಮ್ಮ ರಾಕೆಟ್ ಕೆಳಗಡೆ ಹೋಗುತ್ತೆ ಇವಾಗ. ಕೆಳಗಡೆ ಹೋಗುತ್ತೆ. ಸರಿ ಸರ್, ಆಯಿತು ಸರ್. ಹಂಗಂದ್ರೆ ಈ ಮಿಷಿನ್ ಸಕ್ಸಸ್ ಆದರೆ ನೆಕ್ಸ್ಟ್ ಟೈಮು ಟೆಕ್ನಿಷಿಯನ್ ಉದಯ್ ಅವರು ಹೇಳ್ದಂಗೆ ನಿಮ್ಮನ್ನು ಸ್ಪೇಸ್ ಕಳಿಸ್ತಾರಂತೆ ಸರ್, ಹೌದಾ ಸರ್? ಹೌದು. ನೆಕ್ಸ್ಟ್ ಟೈಮ್ ನೀವು ಹೋಗಿ ಸಿದ್ಧ ಆಗಿದ್ದೀರಾ ಹಂಗಾದರೆ? ಹೌದು. ಓಕೆ ಸರ್. ಹಂಗಾದ್ರೆ ಇವಾಗ ಆಲ್ರೆಡಿ ಚಂದ್ರಯಾನ್ 3 ಇವಾಗ ಸಕ್ಸಸ್ ಆಗಿದೆ, ಮೇಲ್ಗಡೆ ಹೋಗ್ತಾ ಇದೆ. ಅಲ್ಲಿ ಆಗಲೇ ಇನ್ನೇನು ರೋವರ್ ತಲುಪಕ್ಕೆ ಇನ್ನು 40 ಡೇಸ್ ಬೇಕಾಗುತ್ತೆ ಸರ್. ನೀವು ಕಳಿಸೋ ಮಿಷನಲ್ಲಿ ಎಷ್ಟು ಬೇಗ ತಲುಪುತ್ತೆ ಸರ್ ಚಂದ್ರನ ಹತ್ರಕ್ಕೆ? ಸರ್ ಇರೋನು ಒಬ್ಬನೇ ಚಂದ್ರ ಸರ್, 3 ಚಂದ್ರ ಇಲ್ಲ ಸರ್. ಅದು ಎಷ್ಟು ಬೇಗ ತಲುಪುತ್ತೆ ಅಂತ ನಿಮ್ಗೆ ಹೇಳ್ತಾ ಇರೋದು. ಲೇಟಾಗಿ ಹೋಗುತ್ತೆ ಸರ್. ಹಂಗಂದ್ರೆ ತುಂಬ ಸ್ಪೀಡಾಗಿ ಹೋಗಂಗೆ ಮಾಡಿದಿರಲ್ಲ ಸರ್, ಅದು ಬೇಗ ಹೋಗುತ್ತಲ್ಲ? ಇವತ್ತಿಗೆ ಹೋಗುತ್ತೆ ಅಂತ ನಿಮ್ಮ ಟೆಕ್ನಿಷಿಯನ್ ಉದಯ್ ಹೇಳಿದ್ರು. ಬೇಗ ಹೋಗುತ್ತೆ ಅಂದ್ರೆ ಒಂಚೂರು ಜಾಸ್ತಿ ಹೊರಗೆ ಇರ್ತಾವಲ್ಲ, ಅದು ಇರ್ತಲ್ಲ. ಯಾವ್ದು ಸರ್? ಇದು ಊದ್ಗಡ್ಡಿ ಎಲ್ಲ ಸರ್, ಅದು ರಾಕೆಟು. ಸರಿ, ಬೆಂಕಿ ಅದೆಲ್ಲ ಹೇಳ್ಬಿಡಿ ಸರ್. ನೀವು ರಾಕೆಟ್ನ ಲಾಂಚ್ ಮಾಡೋಕ್ಕೆ ಲಾಂಚ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀರಲ್ವ ಸರ್ ನೀವು? ಲಾಂಚ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀರಿ. ನೀವು ರಾಕೆಟ್ ಲಾಂಚ್ ಮಾಡೇ ಮಾಡ್ತೀರಾ? ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಸಕ್ಸಸ್ ಆಗೇ ಆಗುತ್ತೆ. ಅದರಿಂದ ನಾವು ಇವತ್ತು ವೀಕ್ಷಕರೇ ನಿಮಗೆ ಏನು ಬಯಸ್ತಾ ಇದ್ದೀನಿ ಅಂದರೆ, ದಿಸ್ ರಾಕೆಟ್ ಟುಡೇ ಇಸ್ ಗೋಯಿಂಗ್ ಟು ಬಿ ಲಾಂಚ್ ಸಕ್ಸಸ್ಫುಲಿ ಬಿಹೈಂಡ್ ಆಫ್ ನಿಶ್ಚಯ್ ಆ್ಯಂಡ್ ಉದಯ್, ಆ್ಯಂಡ್ ಇಟ್ ಈಸ್ ಬಿನ್ ಗೋಯಿಂಗ್ ಟು ಲ್ಯಾಂಡ್ ಆನ್ ಎ ಮೂನ್ ಆ್ಯಂಡ್ ವಿತ್ ದಿ ನಿಶ್ಚಯ್ ರೋವರ್. So you can see the rover that is like this. It is the rocket. Wait sir, this is going like this. See, yes, this is the Nischay rover rocket, and we are going to launch this on 6 o'clock today. We are seeing the weather report and usual casual talks with the Nischay sir and as well as technician Uday and our mother also praying for Lord Tirupati. Last time they have also prayed for Tirupati Timmappa for launch of Chandrayaan 3. So there is a prayer going on today as well. Sir, ಅದ್ರ ಪ್ರೇಯರ್ ಬಗ್ಗೆ ನೀವೇನು ಹೇಳ್ತೀರಾ? ಇವತ್ತು ನೀವು ಪೂಜೆ ಮಾಡಿಬಿಟ್ಟು ತಾನು ಲಾಂಚ್ ಮಾಡ್ತಾ ಇದ್ದೀರಾ? ಪೂಜೆ ಯಾರು ಸರ್ ಮಾಡ್ತಾ ಇರೋದು? ಯಾರು ಮಾಡ್ತಾರೆ ಸರ್ ಪೂಜೆ? ಉದಯ್ ಅಲ್ಲ ಸರ್, ಸ್ಪೆಷಾಲಿಟಿ ಅಲ್ಲ ಸರ್, ಟೆಕ್ನಿಷಿಯನ್ ಉದಯ್. ನಮ್ಗೆ ಗೊತ್ತಾಯ್ತವರು ಸರ್. ಇವಾಗ ಪೂಜೆ ಮಾಡಿದ್ದು ಬಂದುಬಿಟ್ಟು ಆಸ್ಟ್ರೋನಾಟ್ ಅವರಾದ ಲಕ್ಷ್ಮಿ ಅವರು ತಾನೇ ಸರ್? ಲಕ್ಷ್ಮಿ ಅವರು ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ. ಏನು ಕೆಲಸ ಸರ್ ಅವ್ರದ್ದು? ಊಟ ಮಾಡೋದು, ಕಸ ಗುಡಿಸೋದು ಸರ್. ಅದಲ್ಲ ಸರ್, ರಾಕೆಟಲ್ಲಿ ನಾವು ಕೇಳ್ತಾ ಇರೋದು. ಅವ್ರು ರಾಕೆಟಲ್ಲಿ ಏನೇನು ಮಾಡ್ತಾರೆ ಸರ್? ಅವರು ಏನು ಮಾಡಲ್ಲ, ಯಾಕಂದರೆ ಅವರು ಟೆಕ್ನಿಷಿಯನ್ ಸರ್. ಅವರು ಮುಂದೆಗಡೆ ಪೇಲೋಡ್ ಅವರೆಲ್ಲ ಅವರೇ ಇಕ್ಕಿರೋದು. ಇವಾಗ ಪೂಜೆ ಅವರೇ ಸರ್ ಮಾಡ್ತಾ ಇರೋದು. ನೀವು ಏನೇನೋ ಹೇಳ್ಬೇಡಿ ಅವ್ರಿಗೆ. ಗೊತ್ತಾಯ್ತಲ್ಲ ಸರ್ ಅವ್ರು ಏನು ಮಾಡ್ತಾರೆ ಅಂತ? ನಮ್ಗೆ ಗೊತ್ತು. ಇವತ್ತು ರಾಕೆಟ್ ಲಾಂಚು.
ಓಕೆ 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 ಅದಕ್ಕೆ ಸರಿ ಸರಿ. ಹಂಗಂದ್ರೆ ಇವತ್ತು ಲಾಂಚ್ ಮಾಡೋದಕ್ಕೆ ಅವರೇ ಮೇನ್ ಕಾರಣ ಸರ್. ಏನಕ್ಕಂದ್ರೆ ಅವ್ರು ಪೂಜೆ ಮಾಡಿ ಸಕ್ಸಸ್ ಆಗಲಿ ಅಂತ ಬೇಡ್ಕೋತಾ ಇದ್ದಾರೆ. ಒಂದು ಸ್ವಲ್ಪ ಅವ್ರನ್ನ ಕರಿತೀರಾ ಸರ್? ಅವ್ರ ಜೊತೆನೇ ಮಾತಾಡೋಣ. ಕರೀರಿ ಸರ್. ಸರ್ ಇದು ಏನಂದರೆ ಲಾಸ್ಟ್ ಚಂದ್ರಯಾನ್ 3 ಮಿಷನಲ್ಲಿ ಬಂದುಬಿಟ್ಟು ತಿರುಪತಿ ತಿಮ್ಮಪ್ಪನಿಗೆ ಎಲ್ಲ ಟೆಕ್ನಿಷಿಯನ್ಸು ಮತ್ತು ಆಸ್ಟ್ರೋನಾಟ್ಸ್ ಎಲ್ಲ ಹೋಗ್ಬಿಟ್ಟು ಪೂಜೆ ಮಾಡಿಸಿದ್ರು ಮಾಡೆಲ್ಗೆ. ಹಾಗೆಯೇ ಇವತ್ತು ನಮ್ಮ ಲಕ್ಷ್ಮಿ ಆಸ್ಟ್ರೋನಾಟ್ ಅವರಿದ್ದಾರೆ, ಅವರು ಪೂಜೆನ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಇವತ್ತು. ಅವ್ರ ಹತ್ರನೇ ಕೇಳೋಣ ಬನ್ನಿ. ಮೇಡಮ್, ಇವತ್ತು ಯಾವ ದೇವ್ರಿಗೆ ಪೂಜೆ ಮಾಡಿದ್ದೀರಾ ನೀವು? ಮೇಡಮ್, ಅದೇ ದೇವ್ರ ಪೂಜೆ ಎಲ್ಲ ಸಕ್ಸಸ್ ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಸರ್, ಯಾವ ದೇವ್ರಿಗೆ ಪೂಜೆ ಮಾಡಿದ್ದಾರೆ ಸರ್? ಹಳೆ ಭೈರವರ್ಧನ ಅದು ಪೂಜೆ ಮಾಡಿದ್ದಾರೆ. ಭೈರವಂಗೆ ಪೂಜೆ ಮಾಡಿದ್ದಾರೆ. ಸರಿ ಸರ್, ಎಷ್ಟು ಗಂಟೆಗೆ ಲಾಂಚ್ ಆಗೋದು? 6 ಗಂಟೆಗೆ. ಸರ್, ನಿಮಗೆ ಪೂಜೆ ಏನಕ್ಕಂದ್ರೆ ಸೈಂಟಿಸ್ಟ್ಗಳು ನೀವುಗಳು, ನಿಮಗೆ ಮೊದಲೇ ಪೂಜೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಆದರೂ ಪೂಜೆ ಮಾಡ್ತಿರೋ ಹಿಂದೆ ಏನಾರ ಇದೆಯಾ ಸರ್ ಸೈಂಟಿಫಿಕ್ ಆಗಿ? ಇರುತ್ತೆ. ಅವಾಗ ಮನೆ ನೋಡ್ಕೋಬೇಕು ಯಾವಾಗ ಬರ್ತದೆ ಅವಾಗ ಆಡಲ್ಲ. ಯಾಕಂದ್ರೆ ನಿಂಕಿ ಅವಾಗ ಲೇಟಾಗಿ ಲಾಂಚ್ ಆಗುತ್ತೆ. ಯಾಕಂದ್ರೆ ಆ ಮನೆ ಮುಂದೆ ಹಾಕಿದ ತಕ್ಷಣ ಅದು ನಿಂಗೆ ಆಗೋದಿದೆ. ಅದು ಇಂಪಾರ್ಟೆಂಟ್. ಯಾಕಂದ್ರೆ ಮನೆ ಎಲ್ಲ ನೋಡ್ಕೋಬೇಕು, ಅದು ಇಂಪಾರ್ಟೆಂಟ್ ಫಸ್ಟು. ಸರಿ ಸರ್, ಓಕೆ. ಹಂಗಂದ್ರೆ ಇದು ಸೈಂಟಿಫಿಕ್ ಆಗಿ ನೀವು ಏನು ಹೇಳ್ತಾ ಇದ್ದೀರಾ ಅಂದರೆ, ಎಷ್ಟೇ ಸೈನ್ಸ್ ಮುಂದೆ ಬರೋದ್ರೂ ನಾವು ಹಿಂದೆ ಉಳ್ಕೊಂಡು ನಾವು ಪೂಜೆ ಎಲ್ಲ ಮಾಡಿಬಿಟ್ಟೆ ನೀವು ರಾಕೆಟ್ ಲಾಂಚ್ ಮಾಡೋ ಅಂತ ಹೇಳ್ತಾ ಇದ್ದೀರಾ? ಹೌದು, ನಮ್ಗೆ ಅರ್ಥ ಆಯ್ತು. ಮೇಡಮ್, ನಿಮ್ಮ ಕಡೆಯಿಂದ ನಿಮ್ಮ ಬಾಯಲ್ಲಿ ಏನಾದರೂ ಹೇಳೋಕ್ಕೆ ಇಷ್ಟಪಡೋದಾದರೆ ಹೇಳಿ ಮೇಡಮ್. ರಾಕೆಟ್ ಲಾಂಚ್ ಸಕ್ಸಸ್ ಆಗಲಿ ಅಂತ ಈ ಕೈಯಾರು ಅನ್ನಿ ಮೇಡಮ್. ಸರ್, ಈಗ ರಾಕೆಟ್ ಬಂದ್ಬಿಟ್ಟು ಲಾಂಚ್ ಪ್ಯಾಡಿಗೆ ಬಂದು ನಿಂತಿದೆ. ಇನ್ನೇನು ಕ್ಷಣವೇ ಗಣದಲ್ಲಿ ಇವಾಗ ರಾಕೆಟ್ ಕೂಡ ಲಾಂಚ್ ಆಗಲಿದೆ. ಹಾಗೆ ಲಕ್ಷ್ಮಕ್ಕ ಆಸ್ಟ್ರೋನಾಟ್ ಅವರು ತುಂಬ ಸಿದ್ಧತವಾಗಿ ಪೂಜೆ ಎಲ್ಲ ನೆರವೇರಿಸಿದ್ದಾರೆ. ಅದರಿಂದ ಪೂಜೆ ಸಕ್ಸಸ್ ಆಗಿದೆ ಹೊರತು ತುಂಬ ಸಕ್ಸಸ್ ಆಗಲಿ ಅಂದ್ಬಿಟ್ಟು ನಿಶ್ಚಯ ಅವರು ಕೂಡ ಕೇಳ್ಕೊತಾ ಇದ್ದಾರೆ. ಅದರಿಂದ ಇವಾಗ ಟೆಕ್ನಿಷಿಯನ್ ಉದಯ್ ಅವ್ರ ಕಡೆಯಿಂದ ಕೂಡ ಲಾಂಚಸ್ ಆಗುತ್ತೆ. ಮತ್ತು ಎಲ್ಲ ಮೆಂಬರ್ಸ್ ಕೂಡ ಅವ್ರು ಕೇಳ್ಕೊತಾರೆ ಏನೇನು ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಆಗಿದೆಯಾ, ಫ್ಯೂಲ್ ಫಿಲ್ ಆಗಿದೆಯಾ, ಮತ್ತು ಬೂಸ್ಟರ್ ಸೆಟ್ ಆಗಿದೆಯಾ, ಮತ್ತು ವೆದರ್ ಕೂಡ ಎಲ್ಲ ಓಕೆ ಆಗಿದೆ. ಇದರಿಂದ ನಾವೆಲ್ಲ ಏನು ಕೇಳ್ತೀವಿ ಅಂದರೆ, ಕೊನೆಯದಾಗಿ ಇನ್ನೊಂದು ಸತಿ ಮಾತಾಡಿಸ್ಬಿಡ್ತೀವಿ ನಮ್ಮ ನಿಶ್ಚಯನ ಅವ್ರನ್ನ. ಸರ್, ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಏನು ಹೇಳ್ತೀರಾ ಹೇಳಿ ಸರ್? ಇವಾಗ ಕೈ ಮುಕ್ಕೊಂಡು ಆರಾಮಾಗಿ ಕೇಳ್ಕೊಳ್ಳಿ. ನೀವು ರಾಕೆಟ್ ಲಾಂಚ್ ಸರ್, ನೀವು ಚಂದ್ರಯಾನ ತಿರುಗಿ ಹೋಗ್ತೀರಾ, ರೋವರ್ನ ಇಳಿಸ್ತೀರಾ, ನಿಶ್ಚಯ ರೋವರ್ ಅಂತ ನಮ್ಗೆ ಗೊತ್ತಾಯಿತು. ಈ ಸತಿ ಸಕ್ಸಸ್ ಆದರೆ ನೆಕ್ಸ್ಟ್ ಟೈಮ್ ನೀವು ಹೋಗಕ್ಕೆ ರೆಡಿ ಆಗಿದ್ದೀರಾ ಅಂತಲೂ ಗೊತ್ತಾಗಿದೆ. ನೆಕ್ಸ್ಟ್ ಟೈಮ್ ನೀವು ಹೋಗ್ತೀರಲ್ವಾ ಸರ್? ನೀವು ಭೂಮಿಯಿಂದ ಹೋದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಸರ್. ನೀವು ಬೇಗ ಹೋಗಿ ಮೂನ್ ಸೇರ್ಕೊಳ್ಳಿ. ಅಲ್ಲಿ ಹಾಗೆ ತುಂಬ ಆಸ್ಟ್ರೋನಾಟ್ಸ್ ಕೂಡ ಎಳ್ದಿದ್ದಾರೆ. ನಿಮ್ಮ ಮೊದಲನೇ ಹೆಜ್ಜೆ ಅಲ್ಲೂ ಇಟ್ಬಿಟ್ಟು ಹಾಳು ಮಾಡಿಬಿಡಿ ಸರ್. ಹ್ಞೂ ಸರ್ ಅಂತ ಹೇಳ್ಬೇಕು. ಆಯಿತು, ಇವಾಗ ಈ ಕ್ಷಣ ಹೇಳಿದ್ರಿ, ಸ್ಟಾರ್ಟ್ ಮಾಡೋಣ ಸರ್? ಸರಿ ಸರ್, ಆಯಿತು. ಸರ್, ಇವಾಗ ರಾಕೆಟ್ ಇನ್ನೇನು ಹಂಗಂದ್ರೆ ಎಲ್ಲ ಫ್ಯೂಲ್ ಎಲ್ಲ ಫಿಲ್ ಆಗಿದೆ. ಇವಾಗ ಇನ್ನೇನು ಬೆಂಕಿ ಹಚ್ಚಕ್ಕೆ ರೆಡಿ ಆಗಿದ್ದೀವಿ ಸರ್. ಸರ್, ಬೆಂಕಿ ಇನ್ನೇನು ಹಚ್ಚಕ್ಕೆ ರೆಡಿ ಆಗಿದ್ದೀವಿ ನಾವು. ಇವಾಗ T-3 4 3 2 1 ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಸರ್, ಇವಾಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. -1 -2 -3 -4 T-3 T-4 T-5 T-6 T-7 T-8 T-9 T-10 T-11. ಸರ್, ಇನ್ನೇನು 0 ಬರಬೇಕಿತ್ತು, ಆದರೆ ಟೆಕ್ನಿಕಲ್ ಇಶ್ಯೂಯಿಂದ 0 ಬರೋಕ್ಕಾಗ್ತಿಲ್ಲ. ಯಾವಾಗ ಲಾಂಚ್ ಆಗೋದು ಗೊತ್ತಾಗ್ತಾ ಇಲ್ಲ. ಓ ಸರ್, ಹೊಗೆ ಬಂದ್ಬಿಟ್ಟಿದೆ. ಕೊನೆಗೂ ರಾಕೆಟ್ ಲಾಂಚ್ ಆಯಿತು, ಸಕ್ಸಸ್ ಆಯಿತು ಅಂದ್ಕೊಂಡಿದ್ದೀವಿ. ಏನಕ್ಕಂದರೆ ನೋಡಿ, ಆಕಾಶದ ಹತ್ರ ಹೋಗ್ತಾ ಇದೆ, ಮೇಲ್ಗಡೆ ನೋಡಿ ಚಂದ್ರನ ಸೇರ್ಕೊಂತು. ಆದರೆ ನಮ್ಮ ಇವರು ನಿಶ್ಚಯ ಟೆಕ್ನಿಷಿಯನ್ ಅವ್ರು ಇಲ್ಲೇ ಇದ್ದಾರೆ. ಕೊನೆಗೂ ಮಿಷಿನ್ ಸಕ್ಸಸ್ ಆಗಿದೆ ಅನ್ನೋದ್ರಲ್ಲಿ ಕುಣಿದಾಡ್ತಾ ಇದ್ದಾರೆ. ಸಕ್ಸಸ್ ಆಗಿದೆ, ಗ್ರ್ಯಾಂಡ್ ಸಕ್ಸಸ್. ರೋವರ್ ನೋಡಿ ಚಂದ್ರನ ಅಂಗಳದಲ್ಲಿ ಇಳಿದಿದೆ. ಸರ್, ನಾವು ಹೋಗಿಲ್ಲ ಚಂದ್ರನಿಗೆ, ಅದೇ ಮಾತ್ರ ಹೋಗಿರೋದು ಸರ್. ಸರ್, ನಿಮ್ಗೆ ಖುಷಿ ವಿಷಯ ಏನು ಹೇಳಿ ಸರ್? ಇವಾಗ ಚಂದ್ರ ನಿಮಗೆ ಅಲ್ಲಿ ಲ್ಯಾಂಡ್ ಆಗಿದೆ, ಟೇಕ್ ಆಫ್ ಆಯಿತು. ಚಂದ್ರನ ಹತ್ರ ಯಾರು ಇಷ್ಟು ಬೇಗ ಸಾಧನೆ ಮಾಡೋಕ್ಕಾಗಿರಲಿಲ್ಲ, ಇಷ್ಟು ಬೇಗ ಚಂದ್ರನ ಹತ್ರ ಹೋಗೋದು. ನೀವು ಹೋಗಿದ್ದೀರಾ ಸರ್? ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಹೇಳಿ ಸರ್? ಇದಕ್ಕೆ ಇಂಪಾರ್ಟೆಂಟ್. ಯಾಕಂದ್ರೆ ಇಂಪಾರ್ಟೆಂಟ್ ಯಾಕೆ ಗೊತ್ತಾಯ್ತು ಸರ್? ಅದನ್ನು ಮಾಡಿದವ್ರು ಯಾರು ಹೇಳಿ ಸರ್? ಅದು
ಸರ್ ಅದೇನೋ ಹೇಳ್ಬಿಟ್ಟು ಟೆಕ್ನಿಷಿಯನ್ ಉದಯ್ ಅಂತ ಹೇಳಿ ಸರ್. ರಕ್ಷಿಸುವುದೇ. ಹಾಂ ಸರಿ ಸರ್, ಆಯಿತು ಸರ್. ಸರ್ ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ನೆಕ್ಸ್ಟು ಚಂದ್ರಯಾನ 5 ನಾನು ನಿಮ್ಗೆ ಸಿಗ್ತೀನಿ ಸರ್. ಏನಕಂದ್ರೆ ನೀವು ಅದು ಹೋಗ್ತಾ ಇದ್ದೀರಿ ಅಂತ ನಮ್ಗೆ ಗೊತ್ತು. ನೆಕ್ಸ್ಟು ನಿಮ್ಗೆ ಸಿಕ್ಬಿಟ್ಟು ನಾವು ಭೇಟಿ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್.